ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋದಲ್ಲಿ ಒಂದು ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಅಂದರೆ ಇದು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಮತ್ತು ಕಂಪ್ಯೂಟರ್ ವಿಜ್ಞಾನದಲ್ಲಿ BE, BTech ಅಥವಾ ತತ್ಸಮಾನ ಪದವಿ ಹೊಂದಿರುವ ವಿಜ್ಞಾನಿ ಇಂಜಿನಿಯರಿಂಗ್ SCಗೆ ನೇಮಕಾತಿಯಲ್ಲಿ ಹೊರಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಾವು ವೇಕೆನ್ಸಿ ಸಂಬಂಧಪಟ್ಟಂತೆ ನೋಡೋದಾದರೆ, ಇಲ್ಲಿ ಮೊದಲನೇ ಹುದ್ದೆಯಾದಂತಹ ವಿಜ್ಞಾನಿ ಇಂಜಿನಿಯರಿಂಗಲ್ಲಿ ಇದು ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತೆ 22 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದು. ಇದು ಬೆಂಗಳೂರು, ಹೈದರಾಬಾದ್ ಮತ್ತು ಅಹಮದಾಬಾದ್, ಶ್ರೀಹರಿಕೋಟ, ತಿರುವನಂತಪುರಂನಲ್ಲಿ ನಿಮಗೆ ಪೋಸ್ಟಿಂಗ್ ಇರುತ್ತೆ. ಓಕೆ. ನಂತರ ಎರಡನೇದಾಗಿ ವಿಜ್ಞಾನಿ ಇಂಜಿನಿಯರಿಂಗಲ್ಲಿ ಇದು ಯಾಂತ್ರಿಕ ಪೋಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ 33 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇದು ನಿಮಗೆ ಬೆಂಗಳೂರು, ಮಹೇಂದ್ರಗಿರಿ, ಅಹಮದಾಬಾದ್, ಶ್ರೀಹರಿಕೋಟ, ತಿರುವನಂತಪುರಂ, ಒಲಿಯವಾಲಂ ಈ ಒಂದು ಕೇಂದ್ರಗಳಲ್ಲಿ ನಿಮಗೆ ಪೋಸ್ಟಿಂಗ್ ಇರುತ್ತೆ. ಓಕೆ. ನಂತರ ಮೂರನೇದಾಗಿ ವಿಜ್ಞಾನಿ ಇಂಜಿನಿಯರಿಂಗ್, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತೆ 8 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಇದು ನಿಮಗೆ ಬೆಂಗಳೂರು, ಹಾಸನ, ಹೈದರಾಬಾದ್, ಅಹಮದಾಬಾದಲ್ಲಿ ನಿಮಗೆ ಪೋಸ್ಟಿಂಗ್ ಇರುತ್ತೆ. ಓಕೆ. ನಂತರ ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಾವು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ, ಇದಕ್ಕೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ನಲ್ಲಿ BE, BTech ಅಥವಾ ತತ್ಸಮಾನ ಪದವಿ ಕನಿಷ್ಠ 65 ಅಂಕಗಳೊಂದಿಗೆ ನೀವು ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗಿರುತ್ತೆ. ಓಕೆ. ನಂತರ ವಿಜ್ಞಾನಿ ಇಂಜಿನಿಯರಿಂಗ್ ಅದು ಯಾಂತ್ರಿಕ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ, ಕನಿಷ್ಠ 65 ಅಂಕಗಳೊಂದಿಗೆ, ಅಂದರೆ ಎಲ್ಲ ಸೆಮಿಸ್ಟರ್ಗಳ ಸರಾಸರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ BE, BTech ಅಥವಾ ತತ್ಸಮಾನ ಅಥವಾ 10 ಅಂಕಗಳ ಪ್ರಮಾಣ ಪತ್ರದಲ್ಲಿ CGPA 6.84 ಅಷ್ಟು ನೀವು ಅಂಕಗಳನ್ನು ನೀವು ಗಳಿಸಿರಬೇಕಾಗುತ್ತೆ. ಓಕೆ. ನಂತರ ವಿಜ್ಞಾನಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂದರೆ, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ನಲ್ಲಿ BE, BTech ಅಥವಾ ತತ್ಸಮಾನ ಪದವಿ ಕನಿಷ್ಠ 65% ಅಂಕಗಳೊಂದಿಗೆ ನೀವು ಪ್ರಮಾಣ ಪತ್ರವನ್ನು ನೀವು ಹೊಂದಿರಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ವಿಶ್ವವಿದ್ಯಾನಿಲಯವು ನಿಗದಿಪಡಿಸಿದಂತೆ ಪದವಿಯನ್ನು ಕೋರ್ಸ್ನ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿರಬೇಕು. ಓಕೆ. ನಂತರ ವಯೋಮಿತಿ ಸಂಬಂಧಪಟ್ಟಂತೆ ನೋಡೋದಾದರೆ, ಇಲ್ಲಿ ನಿಮಗೆ ಏಜು 28 ವರ್ಷದ ಒಳಗಡೆ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೂ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ನೌಕರರು, ಮಾಜಿ ಸೈನಿಕರು, ಭಾರತ ಸರ್ಕಾರದ ಆದೇಶಗಳ ಪ್ರಕಾರ ಮಾನದಂಡದ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳು ವಯೋಮಿತಿ ಸಡಿಲಿಕೆಗೆ ಕೂಡ ಅವರು ಅರ್ಹರಾಗಿರ್ತಾರೆ. ಅರ್ಜಿ ಸಲ್ಲಿಸಲು ಹೇಗೆ ಅಂತ ನೋಡೋದಾದರೆ, ಆನ್ಲೈನಲ್ಲಿ ನೀವು ನೋಂದಣಿ ಆಗಬೇಕಾಗುತ್ತೆ. ಹಾಗೂ 29/4/2025ರಿಂದ 19/5/2025 ಒಳಗಡೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ. ನೀವು ಇಸ್ರೋ ಅವರ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ. ನಂತರ ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ಓಕೆ. ಅರ್ಜಿ ಫೀಸ್ ಬಂದು 250 ಅಷ್ಟು ಅರ್ಜಿ ಫೀಸ್ ಇರುತ್ತೆ. ನೀವು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡಬೇಕಾಗುತ್ತೆ. ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ UPI ಮೂಲಕ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇ ಮಾಡ್ಕೋಬೋದು. ಓಕೆ. ಮತ್ತು ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಕೂಡ 21/5/2025ಕ್ಕೆ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಇರುತ್ತೆ. ಓಕೆ. ಮತ್ತು ಇಲ್ಲಿ ಎಲ್ಲ ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿಗಳು, ಅಂದರೆ SC, ST ಅವರು ಮತ್ತು ಮಾಜಿ ಸೈನಿಕ ಮತ್ತು ಮಾನದಂಡದ ಅಂಗವೈಕಲ್ಯರು ಹೊಂದಿರುವ ವ್ಯಕ್ತಿಗಳು, ಅಂದರೆ PWD ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಪಾವತಿಯಿಂದ ಅವರಿಗೆ ವಿನಾಯಿತಿನವರು ಪಡೆದಿರ್ತಾರೆ. ಓಕೆ. ಸೊ ಅವ್ರಿಗೆ ಫೀಸ್ ಇರೋದಿಲ್ಲ. ಹಾಗೂ ಆನ್ಲೈನಲ್ಲಿ ಅರ್ಜಿ ಶುಲ್ಕವನ್ನು ನೋಂದಾಯಿಸಿದ ನಂತರ ಅಭ್ಯರ್ಥಿಗಳು ಅರ್ಜಿ ಯಶಸ್ವಿ ಸಲ್ಲಿಕೆಯ ಕುರಿತು ವ್ಯವಸ್ಥೆಯಲ್ಲಿ ರಚಿಸಲಾದ ಇಮೇಲನ್ನು ಸ್ವೀಕರಿಸುವುದು ಖಚಿತವಾಗಿರುತ್ತೆ. ಓಕೆ. ನಂತರ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ, ನಿಗದಿಪಡಿಸಿದ ಅರ್ಹತೆಯು ಕನಿಷ್ಠ ಅರ್ಹತೆಯಾಗಿದ್ದು ಅದು ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರನ್ನಾಗಿ ಮಾಡುವುದಿಲ್ಲ. 1:7 ಅನುಪಾತದಲ್ಲಿ ಸಂದರ್ಶನಕ್ಕೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡುವುದು ಗ್ರೇಡ್ ಅಂಕಗಳು ಮತ್ತು ಗ್ರೇಡ್ ಶ್ರೇಣಿಯ ಆಧಾರದ ಮೇಲೆ ಅಲ್ಲ. ಆಯ್ಕೆಯನ್ನು ನೋಡೋದಾದರೆ, ಇಲ್ಲಿ ತಾಂತ್ರಿಕ ಮತ್ತು ಶೈಕ್ಷಣಿಕ ಜ್ಞಾನದಲ್ಲಿ 40 ಅಂಕಗಳು, ವಿಶೇಷತೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಸಂಬಂಧಿಸಿದಂತೆ ಸಾಮಾನ್ಯ ಅರಿವು 20 ಅಂಕಗಳು, ಪ್ರಸ್ತುತಿ ಅಥವಾ ಸಂವಹನ ಕೌಶಲ್ಯ 20 ಅಂಕಗಳು, ಗ್ರಹಿಕೆಯಲ್ಲಿ 10 ಅಂಕಗಳು ಮತ್ತು ಶೈಕ್ಷಣಿಕ ಸಾಧನೆಗಳು 10 ಅಂಕಗಳು. ಒಟ್ಟು ಟೋಟಲ್ ಆಗಿ 100 ಅಂಕಗಳು. ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಕನಿಷ್ಠ 60 ಅಂಕಗಳನ್ನು ಗಳಿಸಬೇಕು. ನಂತರ ಇವರ ಒಂದು ವೇತನ ಮತ್ತು ಭತ್ಯವನ್ನು ನೋಡೋದಾದರೆ, ಇವರಿಗೆ ಒಂದು ಮಂತ್ಲಿ ಸ್ಯಾಲರಿ 56,100 ಇವರ ಒಂದು ಮಂತ್ಲಿ ಸ್ಯಾಲರಿ ಆಗಿರುತ್ತೆ. ಹಾಗೂ ಇದ್ರ ಜೊತೆಗೆ ನಿಮಗೆ ತುಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ಸಾರಿಗೆ ಭತ್ಯೆನೂ ಕೂಡ ಇರುತ್ತೆ. ಓಕೆ. ಹಾಗೂ ನೌಕರರಿಗೆ ಹೊಸ ಪಿಂಚಣಿ ಯೋಜನೆ, ಏಕೀಕೃತ ಪಿಂಚಣಿ ಯೋಜನೆಯಿಂದ ನಿಯಂತ್ರಿಸಲ್ಪಡುತ್ತಾರೆ. ಅಲ್ಲದೆ ಸ್ವಯಂ ಮತ್ತು ಅವಲಂಬಿತರಿಗೆ ವೈದ್ಯಕೀಯ ಸೌಲಭ್ಯ, ಸಬ್ಸಿಡಿ, ಕ್ಯಾಂಟೀನ್, ಕೇಂದ್ರ ಸರ್ಕಾರ ಆದೇಶದ ಪ್ರಕಾರ ಅವರಿಗೆ ಎಲ್ಲ ಒಂದು ಸೌಲಭ್ಯಗಳು ಕೂಡ ಇರುತ್ತೆ. ಓಕೆ. ಸೊ ಇಲ್ಲಿ ನೋಡ್ಬೋದು, ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ 29/4/2025ಕ್ಕೆ ಇದರೊಂದು ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಬಂದು 19/5/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಹಾಗೂ
ಫೀಸ್ದು ಪೇಮೆಂಟ್ ಕೂಡ 21/5/2025ಗೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ಇಸ್ರೋದಲ್ಲಿ ಏನು ಈಗ ನೋಟಿಫಿಕೇಷನ್ ಕಾಲ್ ಮಾಡಿದ್ದಾರೆ ಅದರ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನೀವು ಅಪ್ಲೈ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ, ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಿಗೆ ನಾನು ಇದರೊಂದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಕ್ಲಿಕ್ ಮಾಡಿ ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೋಬೋದು ಮತ್ತು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಇರುತ್ತೆ. ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.